ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ಶೇಷದಾಸರ ಸುಳಾದಿಯ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಧ್ರುವತಾಳದಲ್ಲಿ ನಾವು ನೋಡಿದ್ವಿ ಪ್ರಾರಬ್ಧ ಕರ್ಮ ಅನ್ನೋದ್ರ ಬಗ್ಗೆ ಬಹಳ ವಿಶೇಷವಾಗಿ ಇದನ್ನು ಪ್ರಾರಬ್ಧ ಕರ್ಮ ಕುರಿತಾಗಿಯೇ ಈ ಸುಳಾದಿಯನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರ ಎಲ್ಲ ಉಪಾಯಗಳು, ಅದರಲ್ಲಿಂದ ಪಾರಾಗೋ ಬಗೆ ಹೇಗೆ, ಯಾರ್ಯಾರಿಗೆ ಈ ಪ್ರಾರಬ್ಧದ ಕರ್ಮಗಳದು ಒಂದು ಇದು ಉಂಟು, ಸೋಂಕು ಉಂಟು ಅಥವಾ ಅದರದ್ದು ಅನುಭವಿಸಬೇಕು, ಅದು ಎಲ್ಲವನ್ನು ನಮ್ಮ 3 ವಿಧದ ಕರ್ಮಗಳಲ್ಲಿ ಈ ಪ್ರಾರಬ್ಧ ಕರ್ಮದ ವಿಷಯವಾಗಿ ಮಟ್ಟತಾಳದಲ್ಲಿ ನಾವು ಆಗಲೇ ನೋಡಿದ್ವಿ. ಧ್ರುವತಾಳದಲ್ಲಿ ನೋಡಿದ್ವಿ. ಬಲವಾನ್ ಇಂದ್ರಿಯೋ ಗ್ರಾಮೋ ವಿದ್ವಾಂಸಂ ಅಪಿ ಕರ್ಷತಿ ಅಂತಂದಾಗ ಇಂದ್ರಿಯಗಳು ಏನು ಅಂತಂದರೆ ಬಹಳ ಬಲ ಉಳ್ಳವು ಅಂತ ಹೇಳ್ತಾರೆ. ಅಂದರೆ ವಿಷಯ ಸುಖಗಳ ಕಡೆಗೆ ಆಸಕ್ತಿಯನ್ನು ಬಹಳ ತೋರಿಸಿ ಅವು ಏನಂತಂದರೆ ತಮ್ಮ ಎಡೆಗೆ ಸೆಳೆದುಕೊಳ್ತವೆ. ಚಂಚಲವಾಗಿ ಮನಸ್ಸನ್ನು ಎಳೆದು ತಮ್ಮ ಇಂದ್ರಿಯಗಳಿಗೆ ಸುಖವನ್ನು ಮಾತ್ರ ಹೊಂದಲಿಕ್ಕೆ ಅವು ಪ್ರಯತ್ನ ಮಾಡ್ತವೆ, ಆಕರ್ಷಣೆ ಮಾಡ್ತವೆ. ಎಂತೆಂತಹ ಋಷಿ ಮುನಿಗಳಿಗೂ ಕೂಡ, ದೇವಾನುದೇವತೆಗಳಿಗೆ ಕೂಡ ಇಂದ್ರಿಯಗಳು ಅಥವಾ ಅವರ ಪ್ರಾರಬ್ಧಕ್ಕನುಸಾರವಾಗಿ ಅವು ಇಂದ್ರಿಯಗಳು ಅವರನ್ನು ಆ ಕರ್ಮಕ್ಕೆ ಎಳಿತವೆ ಅಂತ ಇಲ್ಲಿ ನಮಗೆ ದಾಸರಾಯರು ಹೇಳಿಕೊಟ್ರು. ಮತ್ತು ಇವಾಗ ನಾವು ನೋಡೋದು ಮಟ್ಟತಾಳದಲ್ಲಿ ಹೇಳ್ತಾರೆ. ಪ್ರಾರಬ್ಧ ಕರ್ಮದಲ್ಲಿ ಚತುರ್ಮುಖ ದೇವನು ಧಾರುಣಿಯಲ್ಲಿ ಪೂಜೆ ತೊರೆದನು ಋಷಿಯಿಂದ. ಭಾರತೀ ಪತಿ ನಿನ್ನ ಸಂಕಲ್ಪವರಿತು ವಾನರನಾದ ನಾರದನು ಮತ್ತೆ ಸ್ತ್ರೀಯಾದನ ಕೇಳು. ಶ್ರೀರಮಣ ನಿನ್ನ ಪ್ರೀತ್ಯಾಸ್ಪದನಾದ ಆರೂಢಕ್ಕೆ ಯೋಗ್ಯ ನೆನೆಸುವ ಸೌಪರ್ಣಿ ಮೀರಿದ ಬಲಿಯಾಗಿ ಕಾದ್ರುವೆಗಳ ಕೈಯ ಘೋರ ಬನ್ನ ಭಟ್ಟ ಜನನಿಯ ನಿಮಿತ್ಯ ವಾರಿಜಾಕ್ಷನ ಯೋಗ ನಿದ್ರಾಸ್ಪದ ನೆನಿಪ ವಾರುಣಿಪತಿಯಾದ ಬಲರಾಮನು ದುರುಳ ಕೌರವ ಪತಿಪಕ್ಷ ವಹಿಸಿ ಸಜ್ಜನರಿಂದ ಮಾರು ಮಾತನ್ನು ನುಡಿಸಿಕೊಂಡನು ಸಭೆಯಲ್ಲಿ. ಮಾರಾರಿ ರೂಪನಾದ ಅಶ್ವತ್ಥಾಮನು ಸ್ವರೂಪದಿ ದುಷ್ಟನಾದವಗೆ ಒಲಿದು ಸುರರಾದವರಿಗೆ ಅಹಿತವನೇ ಬಗಿದು ನೀರಜಾಕ್ಷನೆ ನಿನಗೆ ವಿಮುಖನು ಎಂದೆನಿಸಿ ಪಾರುಗಾಣದೆ ಇದ್ದ ಶಾಪವು ಸ್ವೀಕರಿಸಿ ಶಾರೀರ ದುರ್ಗಂಧ ನಾರುವ ಶಿಖದಲ್ಲಿ ಊರು ಸೇರದೆ ಅಡವಿ ಚರಿಸುವ ನಿನ್ನಿಂದ ಧೀರರೆಂದೆನಿಸುವ ದಿವಿಜರಿಗಿನಿತಿರಲು ಸುರಪತಿ ಮಿಕ್ಕಾದ ಸುರರಿಗೆ ತಪ್ಪುವುದೇ. ಸರಿಯಿಲ್ಲ ಈ ಪ್ರತಿಬಂಧಕ್ಕೆ ಭಾರಕರ್ತನೆನಿಪ ಗುರು ವಿಜಯ ವಿಠ್ಠಲರೇಯ ನೀ ತೋರದೆ ತೊಲಗುವುದೇ ಆವಾವ ಕಾಲದಲ್ಲಿ. ನೋಡಿ, ಮೊಟ್ಟ ಮೊದಲಿಗೆ ಪ್ರಾರಬ್ಧ ಕರ್ಮ ಯಾರಿಗಿಲ್ಲ ಅನ್ನೋದು ನಾವು ನೋಡಿದ್ವಿ. ಎಂದ್ರೆ ಭಗವಂತನಿಗೆ ಕರ್ಮಗಳ ಲೇಪನ ಇಲ್ಲ, ತ್ರಿಗುಣಾತೀತ. ಆ ಕರ್ಮಗಳನ್ನು ನಮಗೆ ಫಲ ಉಣಿಸುವ ಇಲ್ಲಿ ಚತುರ್ಮುಖ ಬ್ರಹ್ಮನಿಂದ ತಗೊಂಡು ನಮಗೆ ಹೇಳ್ತಾ ಇದ್ದಾರೆ. ಮತ್ತು ಏನು ಅಂತಂದರೆ ಪ್ರಾರಬ್ಧ ಕರ್ಮದಲ್ಲಿ ಚತುರ್ಮುಖ ದೇವನು ತಾರತಮ್ಯದಲ್ಲಿ ಜೀವೋತ್ತಮರಾದ ಬ್ರಹ್ಮವಾಯುಗಳಿಂದ ತಗೊಂಡು ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀದೇವಿ ಹಾಗೂ ನಾರಾಯಣನ ಬಿಟ್ಟು ಉಳಿದ ಎಲ್ಲ ಜೀವಿಗಳ ವಿಷಯಗಳನ್ನು ಕುರಿತಾಗಿ ನಮಗೆ ದಾಸರಾಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಾರಬ್ಧ ಕರ್ಮದಲ್ಲಿ ಚತುರ್ಮುಖ ದೇವನು ಧಾರುಣಿಯಲ್ಲಿ ಪೂಜೆ ತೊರೆದನು ಋಷಿಯಿಂದ. ನಮಗೆ ಗೊತ್ತು, ಭೃಗು ಋಷಿಗಳು ಯಾಗ ಮಾಡುವಾಗ, ಸತ್ರಯಾಗ ನಡೆದಾಗ ಈ ಪೂಜೆ, ಅಗ್ರ ಪೂಜೆ ಯಾರನ್ನು ಕುರಿತಾಗಿ ನೀವು ಯಾಗ ಮಾಡ್ತಾ ಇದ್ದೀರಿ ಅಂತ ಭೃಗು ಋಷಿಗಳು ಬಂದು ಕೇಳಿದಾಗ, ನಾರದರು ಬಂದು ಕೇಳಿದಾಗ ಎಲ್ಲ ಋಷಿಗಳು ಭೃಗು ಋಷಿಗಳಿಗೆ ಹೇಳ್ತಾರೆ, ಅರಿತು ಬರಬೇಕೆ ಎಂದು ಭೃಗು ಋಷಿಯು ತೆರಳಿದನು. ಎಲ್ಲ ಲೋಕಗಳಿಗೆ ಹೋಗಿ ನೋಡೋಣ ಯಾರು ಶ್ರೇಷ್ಠ ಅಂತ ನೋಡ್ಲಿಕ್ಕೆ ಹೋದಾಗ ಮೊಟ್ಟ ಮೊದಲಿಗೆ ಬ್ರಹ್ಮದೇವ್ರ ಹತ್ರನೇ ಬರ್ತಾರೆ. ಬ್ರಹ್ಮದೇವ್ರ ಹತ್ರ ಬಂದಾಗ ಏನು ಮಾಡ್ತಾರೆ, ಬ್ರಹ್ಮದೇವರು ಧ್ಯಾನದಲ್ಲಿ ಕುಳಿತಿರ್ತಾರೆ. ಹಾಗೂ ಸರಸ್ವತಿ ಏನಂತಂದರೆ ವೇದಗಳನ್ನು ಓದುತ್ತಾ ಹರಿಯನೂ ಕೊಂಡಾಡುತ್ತಾ ಇರುವ ಬೊಮ್ಮನ ನೋಡಿದ. ಅಂದರೆ ವೇದಗಳ ಪಾರಾಯಣದಲ್ಲಿ ಇಲ್ಲಿ ತಲ್ಲೀನಾಗಿರ್ತಾನೆ ಹೊರತಾಗಿ ಭೃಗು ಋಷಿಗಳಿಗೆ ಸತ್ಕಾರ ಮಾಡಲಿಲ್ಲ. ಮನೆಗೆ ಬಂದ ಅತಿಥಿ ಸತ್ಕಾರ ಮಾಡದೆ ಹೋದದರಿಂದ ಅವರಿಗೆ ಏನಾಯಿತು ಅಂದರೆ ಧಾರಣೆಯಲ್ಲಿ ಪೂಜೆ ತೊರೆದನು ಋಷಿಯಿಂದ ಅಂತ ಈ ದೃಷ್ಟಾಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂತಂದರೆ, ನಿನಗೆ ಧರಣಿಯಲ್ಲಿ ನಿನ್ನ ಪೂಜೆಯೇ ಬೇಡ, ವೇದಗಳನ್ನೇ ಓದುತ್ತಾ ಹರಿಯನ್ನು ಕೊಂಡಾಡುತ್ತಾ ಇರುವ ಬೊಮ್ಮನ ನೋಡಿದ. ಅಲ್ಲಿ ಏನು ಹೇಳಿದ ಅಂತಂದರೆ, ನಿನ್ನ ಪೂಜೆ ನಿನಗೆ ಭೂಮಿಯಲ್ಲಿ ನಿನಗೆ ಪೂಜೆನೇ ಬೇಡ, ಯಾಕಂದರೆ ನೀನು ಶ್ರೇಷ್ಠ ಅಲ್ಲ ಅನ್ನೋ ದೃಷ್ಟಿ ಅಲ್ಲಿ ಸಾಬೀತು ಅವರು ಮಾಡ್ಕೊಂಬಿಟ್ರು. ತಾರತಮ್ಯದಲ್ಲಿ ಇವನಿಗೆ ಪೂಜೆ ಬೇಡ ಅಂತ ಸ್ವಲ್ಪ ಕೋಪನೂ ಆಯಿತು. ಅದ್ರ ಜೊತೆಗೆ ಏನಂತಂದರೆ ಇದು ಪ್ರಾರಬ್ಧ ಅಂತ ಹೇಳ್ತಾರೆ. ಪ್ರಾರಬ್ಧ ಅಂದರೆ ಯದ್ಯಪಿ ಚತುರ್ಮುಖ ಬ್ರಹ್ಮನಿಗೆ ಹಾಗೂ ವಾಯುದೇವರಿಗೆ ಸುಖ ಪ್ರಾರಬ್ಧ ಉಂಟು, ಅವರಿಗೆ ಈ ನಮ್ಮಂತೆ ದುಃಖ ಪ್ರಾರಬ್ಧಗಳಲ್ಲ. ತಾರತಮ್ಯದಿಂದ ದೇವಾನುದೇವತೆಗಳಿಗೆ ಅಹಂಕಾರ ತತ್ವದಿಂದ ಹಿಡಿದು ಕೊಂಚ ನಮಗೇನಂತಂದರೆ ಸುಖ ದುಃಖ ಪ್ರಾರಬ್ಧಗಳು ಉಂಟು.
ಅದನ್ನು ನಾವು ತಾರತಮ್ಯದಿಂದನೇ ಚಿಂತನೆ ಮಾಡಬೇಕು ಕರ್ಮಗಳನ್ನು ಕೂಡ. ಧಾರುಣಿಯಲ್ಲಿ ಪೂಜೆ ತೋರೋದನ್ನು ಋಷಿಯಿಂದ, ಅಂದರೆ ಋಷಿಯನ್ನು ನಿಮಿತ್ತ ಮಾಡಿಕೊಂಡು ನಿನ್ನ ಪೂಜೆ ಇಲ್ಲದಂತೆ ಆಯಿತು ಭೂಮಿಯಲ್ಲಿ ಅಂತ ಹೇಳ್ತಾರೆ. ನೋಡಿ, ನಾವು ಬ್ರಹ್ಮದೇವರ ಗುಡಿಗಳನ್ನೆಲ್ಲಾದರೂ ನೋಡ್ತೀವ? ಇಲ್ಲ. ಆ ಬ್ರಹ್ಮದೇವ್ರ ಪುಷ್ಕರದಲ್ಲಿ ಮಾತ್ರ ನಾವು ಒಂದು ಕಡೆ ಮಾತ್ರ ಅವರ ದೇವಸ್ಥಾನವನ್ನು ನೋಡ್ತೀವಿ. ಹೀಗಾಗಿ ಎಲ್ಲ ಕಡೆ ಬ್ರಹ್ಮದೇವರ ಗುಡಿ ಇಲ್ಲ. ಹಾಗಂದ್ರೆ ಏನರ್ಥ? ಬ್ರಹ್ಮದೇವ್ರ ಪೂಜೆ ಇಲ್ಲೇನೋ ಅಂತ ನಮ್ಗೆ ಇದು ಕೂಡ ನಮ್ಗೆ ಸಂಶಯ ಬರ್ಬೋದು. ಆದರೆ ಬ್ರಹ್ಮದೇವರು ಎಲ್ಲ ಕಡೆ ವ್ಯಾಪ್ತರಾಗಿದ್ದು, ಬ್ರಹ್ಮಾಂಡನೇ ಅವರ ಒಂದು ದೇಹ. ಆ ದೃಷ್ಟಿಯಿಂದ ನಾವು ಮಾಡುವ ಪೂಜೆ, ಪ್ರತಿಯೊಂದು ಪೂಜೆ ಏನಂತಂದರೆ ಬ್ರಹ್ಮದೇವರಿಗೆ ಸಲ್ಲದೆ ಅಲ್ಲೇ ಅಲ್ಲ, ಅದು ಪರಬ್ರಹ್ಮನಾದ ಭಗವಂತನಿಗೆ ಸಲ್ಲಿಬಿಡ್ತದೆ. ಆ ದೃಷ್ಟಿಯಿಂದ ಅವರಿಗೆ ಪೂಜೆ ಇಲ್ಲ ಅಂತ ಒಂದು ನಿಮಿತ್ತವನ್ನು ಹೇಳ್ತಾ ಇದ್ದಾರೆ ಹೊರತಾಗಿ ಬ್ರಹ್ಮದೇವರಿಗೆ ಪೂಜೆ ಇಲ್ಲ, ಅವನೇನು ಶ್ರೇಷ್ಠ ಅಲ್ಲ ಅನ್ನೋ ಕಲ್ಪನೆ ಎಂದಿಗೂ ನಾವು ಮಾಡಬಾರ್ದು. ಅದರ ಜೊತೆಗೇನಂತಂದರೆ, ಯಾರು ಪೂಜೆ ಮಾಡದೆ ಹೋದರೆ ಬ್ರಹ್ಮದೇವರು ಎಲ್ಲ ಕಡೆ, ಇಡೀ ಭೂಮಂಡಲವೆಲ್ಲ ನಮಗೆ ಬರ್ತದೆ. ಎಲ್ಲಿ ನೋಡಿದ್ರು ಬ್ರಹ್ಮಯಜ್ಞ ಮಾಡಿದ ಸ್ಥಳ, ಬ್ರಹ್ಮ ಪೂಜೆ ಮಾಡಿದ ಸ್ಥಳ. ಬ್ರಹ್ಮದೇವರೇ ಭಗವಂತನನ್ನು ಕುರಿತು ಪೂಜೆ ಮಾಡ್ತಾ ಓಡಾಡ್ತಾ ಇರ್ತಾರೆ. ನಾವು ದೇವ್ರ ಪೆಟ್ಟಿಗೆ ತೆಗೆದು ಪೂಜೆ ಮಾಡದೆ ಹೋದರೆ ಬ್ರಹ್ಮದೇವರೇ ಪೂಜೆ ಮಾಡ್ತಾ ಇರ್ತಾರೆ ಅಂತ ಕೂಡ ಉಲ್ಲೇಖ ಬರ್ತದೆ. ಆ ದೃಷ್ಟಿಯಿಂದ ಬ್ರಹ್ಮದೇವರು ಪೂಜೆ ಮಾಡುವವರು, ಭಗವಂತ ನಾರಾಯಣ ಪೂಜಿಸಲ್ಪಡುವವ. ಹಂಗೆ ನಾವು ಚಿಂತನೆ ಬ್ರಹ್ಮದೇವರನ್ನಾಗಿ ಕುರಿತು ಮಾಡಬೇಕು. ಮತ್ತು ಮುಂದೆ ಹೇಳ್ತಾರೆ, ಭಾರತೀಪತಿ ನಿನ್ನ ಸಂಕಲ್ಪವರಿತು ವಾನರನಾದ ಅಂತಂದರೆ, ನಿನ್ನ ಸಂಕಲ್ಪವಂದಂತೆ ಅಂದರೆ ಹನುಮಂತನಾಗಿ ವಾಯುದೇವರು ಮುಖ್ಯ ಪ್ರಾಣದೇವರು ಏನಂತಂದರೆ, ನಿನ್ನ ಸಂಕಲ್ಪದಂತೆ ನೀನು ವಾನರನಾಗು ಅಂತ ಹೇಳಿದಕ್ಕಾಗಿ ಅವನು ಹನುಮಂತನಾಗಿ ಬಂದಾಗ ವಾನರ ಅಂದರೆ ಕಪಿ ರೂಪದಲ್ಲಿ ಬಂದ, ಕೋತಿ ರೂಪದಿ ರಘುನಾಥನಾಜ್ಞೆಯ ತಾಳಿ ಪಾತೋದದಿಯ ಲಂಘಿಸಿ. ಪ್ರತಿಯೊಂದು ರಾಮಾಯಣದಲ್ಲಿ ಹನುಮಂತ ದೇವರು ದಾಸ್ಯ ಭಾವವನ್ನು ತೋರಿಸ್ಕೊಟ್ಟು ಈ ರೀತಿ ವಾನರನಾದ, ನಿನ್ನ ಸಂಕಲ್ಪವರಿತು ಅಂದರೆ ಅವನ ನಾಮ ಸುಂದರ. ಮುಖ್ಯ ನಾವು ನೋಡ್ತೀವಿ, ಪ್ರಾಣದೇವರ ಹೆಸರು, ಪ್ರಾಣದೇವರು ಭಗವಂತನಷ್ಟೇ ಸುಂದರವಾಗಿ ಉಳ್ಳವರು, 32 ಲಕ್ಷಣ ಉಳ್ಳವರು. ಅಂತಹ ದೇಹವನ್ನು ಇಟ್ಕೊಂಡು, ಅಂತಹ ರೂಪವನ್ನು ಇಟ್ಕೊಂಡು, ಅಂಥ ಗುಣರೂಪ ಕ್ರಿಯೆಗಳಲ್ಲಿ ಭಗವಂತ ಸಾಕಷ್ಟು ತಂದೆಯಂತೆ ಮಗ ಸುಂದರನಾಗಿದ್ದರೂ ಕೂಡ ವಾನರನ ಒಂದು ಇದನ್ನು ತರಿಸಿ ಕೋತಿ ಅಂತ ಕರೆಸ್ಕೊಂಡ್ರು. ಕಪಿ, ಕೋತಿ ಈ ರೀತಿ ನಾವು ಹನುಮಂತನನ್ನು ಕರಿತೀವಿ. ಅದಕ್ಕೆ ನಿನ್ನ ಸಂಕಲ್ಪವರಿತು ವಾನರನಾದ ಅಂದರೆ ಇದೆಲ್ಲ ನಿನ್ನ ಸಂಕಲ್ಪ. ಮುಖ್ಯವಾಗಿ ಇಲ್ಲಿ ಏನು ಹೇಳಲಿಕ್ಕೆ ದಾಸರ ಹೊರಟಿದ್ದಾರೆ ಅಂದರೆ, ಇದು ನಿನ್ನ ಸಂಕಲ್ಪಾನುಸಾರ ನಡೀತದೆ ಹೊರತಾಗಿ ಯಾವ ಒಂದು ಮನುಷ್ಯನಾಗಲಿ ಅಥವಾ ಯಾವ ಒಂದು ಜೀವಿಯಾಗಲಿ ಸಂಕಲ್ಪಗಳು ಇಲ್ಲಿ ನಡೆಯೋದಿಲ್ಲ. ನಿನ್ನ ಚಿತ್ತಕ್ಕೆ ಬಂದಿದ್ದೇ ಅದು ಎಲ್ಲ ಕಡೆ ನಡೆಯೋದು. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅನ್ನೋದನ್ನು ನಮಗಿಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಮತ್ತು ನಾರದನು ಮುಂದೆ ಹೇಳ್ತಾರೆ, ನಾರದನು ಮತ್ತೆ ಸ್ತ್ರೀಯಾದನು ಕೇಳೋ. ಇಲ್ಲಿ ನಾರದರು ಸ್ತ್ರೀಯಾಗಿ ಒಂದು ಸಾರಿ ನಾರದರು ಕೂಡ ಸ್ತ್ರೀ ರೂಪವನ್ನು ಧರಿಸಿದರು ಅಂತ ಹೇಳ್ತಾರೆ. ಯದ್ಯಪಿ ನಾರದರು, ತುಂಬುರರು ಇವರೆಲ್ಲ ಏನಂತಂದರೆ ನಾವು ನೋಡ್ತೀವಿ, ತುಂಬುರರು ಕೂಡ ಇವಳಿಗೆ ಇಳ ಅಂತ ಸುದ್ಯುಮ್ನನಿಗೆ ಇದನ್ನೇನಂದ್ರೆ ಕೊಟ್ಟು ಅವಳಿಗೆ ಸ್ತ್ರೀ ರೂಪವನ್ನು ಕೊಟ್ಟ. ಅದನ್ನು ಕೂಡ ನಾವು ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಆ ರೀತಿ ನಾರದರು ಮತ್ತು ಒಂದು ಸಾರಿ ಅವರು ಕೂಡ ಸ್ತ್ರೀ ರೂಪವನ್ನು ಧಾರಣ ಮಾಡಿದರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆ ದೃಷ್ಟಿಯಿಂದನೇ ನಾರದರ ಮಕ್ಕಳು ಇವರು ಯಾರು ಎಲ್ಲರೂ ಅಂತಂದರೆ, ನಾವು ಏನು ಸಂವತ್ಸರಗಳ ಹೆಸರು ಕರಿತೀವಿ, ಪ್ರಭವ, ವಿವಾಹ, ಸಂವಹ, ಈ 60 ಮಕ್ಕಳೇನಂತಂದ್ರೆ ನಾರದರ ಮಕ್ಕಳು ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಒಂದು ಗೃಹಸ್ಥಾಶ್ರಮವನ್ನು ನೋಡಿ ತಾನು ಗೃಹಸ್ಥ ಧರ್ಮದಲ್ಲಿ ಬರಬೇಕು ಅಂತ ನಾರದರು ಇಚ್ಛೆ ಪಟ್ಟರು. ಅದಕ್ಕೆ ಅವನು ಸ್ತ್ರೀ ಆದ ಅಂತ ಹೇಳ್ತಾರೆ. ಮತ್ತು ಶ್ರೀರಮಣ ನಿನ್ನ ಪ್ರೀತ್ಯಾಸ್ಪದನಾದ ಆರೂಢಕ್ಕೆ ಯೋಗ್ಯನೆನಿಸೋ ಸೌಪರ್ಣಿ ಮೀರಿದ ಬಲಿಯಾಗಿ ಕಾದ್ರುವೆಗಳ ಕೈಯ ಘೋರ ಬನ್ನಬಟ್ಟ ಜನನಿಯ ನಿಮಿತ್ತ. ನೋಡಿ, ಇದು ಶ್ರೀರಮಣ ನಿನ್ನ ಪ್ರೀತ್ಯಾಸ್ಪದನಾದ. ಇಲ್ಲಿ ಯಾರನ್ನು ಕುರಿತು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಮಗೆ ಹೇಳ್ತಾ ಇರೋದು ಶೇಷದೇವರನ್ನು ಕುರಿತು. ಶೇಷದೇವರೇನಂತಂದರೆ ಕದ್ರುವಿನ ಮಗ. ತಮಗೆಲ್ಲ ಗೊತ್ತಿರೋ ಹಾಗೆ ಭಗವಂತನ ಹಾಸಿಗೆ, ಆರೂಢಕ್ಕೆ ಯೋಗ್ಯನೆನಿಸುವ ಸೌಪರ್ಣಿ ಅಂತಂದರೆ ಸೌಪರ್ಣಿಯ ಪತಿಯಾದ ಶೇಷದೇವರು. ಸೌಪರ್ಣಿ ಅಲ್ಲ, ಆರೂಢಕ್ಕೆ ಯೋಗ್ಯನೆನಿಸುವ ಅಂದರೆ ಗರುಡ ದೇವರು. ಇಲ್ಲಿ ಗರುಡ ದೇವರನ್ನು ಕುರಿತು ಹೇಳ್ತಾ ಇದ್ದಾರೆ. ಸೌಪರ್ಣಿ ಏನು ಅಂತಂದರೆ ಮೀರಿದ ಬಲಿಯಾಗಿ ಕಾದ್ರುವಿಗಳ ಕೈಯ ಘೋರ ಬನ್ನಬಟ್ಟ ಜನನಿಯ ನಿಮಿತ್ತ ಅಂತ ಹೇಳ್ತಾರೆ. ಇಲ್ಲಿ ನಾವು ಮತ್ತೆ ಇಲ್ಲಿ ಒಂದು ದೃಷ್ಟಾಂತ ನೋಡಿ, ಎಲ್ಲ ಒಂದೊಂದು ಸಾಲಿನಲ್ಲಿ ಪುರಾಣಗಳ ಹಿನ್ನೆಲೆಗಳು ನಮಗೆ ಮಹಾಭಾರತ, ಭಾಗವತ, ರಾಮಾಯಣಗಳ ಪುರಾಣಗಳ ಹಿನ್ನೆಲೆಗಳಿದ್ರೆ ಮಾತ್ರ ಭಗವದ್ಗೀತೆ ಇದೆಲ್ಲ ಅಡಗಿದ್ದು ಶೇಷದಾಸರ ಸುಳಾದಿಗಳ ಒಂದು ವೈಶಿಷ್ಟ್ಯಗಳು ಬಹಳ ಮಹತ್ವದ್ದು. ಇದು ಇಷ್ಟೇ ಸಾಲಿನಲ್ಲಿ ನಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆಲ್ಲ ಗೊತ್ತು, ಎಲ್ಲ ಸಂತತಿ
ಈ ಭೂಮಂಡಲದಲ್ಲಿ ಹರಡಿದ ಎಲ್ಲ ಪಕ್ಷಿಗಳು, ಸರೀಸೃಪಗಳು ಪ್ರತಿಯೊಂದು ಏನಂತಂದರೆ ಕಾಶ್ಯಪ ಋಷಿಗಳ ಒಂದು ಕುಟುಂಬ ಸಂತತಿ ಅಂತ ಹೇಳ್ತಾರೆ. ಕಾಶ್ಯಪ ಋಷಿಗಳ ಪತ್ನಿಗಳು ಯಾರು ಅಂತಂದರೆ ಕದ್ರು ಹಾಗೂ ವಿನುತ ಅಂತ ಇಬ್ಬರು ಅಕ್ಕ ತಂಗಿಯರು. ದೇವತೆಗಳು, ದಾನವರು, ದಿತಿ ಅದಿತಿ ಇವರೆಲ್ಲರೂ ಏನಂತಂದರೆ ಕಾಶ್ಯಪ ಋಷಿಯ ಪತ್ನಿಯರೇ. ದೇವತೆಗಳನ್ನು ಅದಿತಿಯಿಂದ ಜನಿಸಿದರು, ದೈತ್ಯರು ಏನಂತಂದರೆ ದಿತಿಯಿಂದ ಜನಿಸಿದರು. ಈ ರೀತಿ ನಾವು ನೋಡ್ತಾ ಹೋದರೆ ಈ ಸೌಪರ್ಣಿ ಯಾರು ಅಂತಂದರೆ ಸೌಪರ್ಣಿ ಏನಂತಂದರೆ ವಿನುತೆಯ ಮಗ. ಕದ್ರುವಿನ ಮಕ್ಕಳು ಅಂದರೆ ನಾಗಕುಲಗಳು. ಸರ್ಪಕುಲಗಳೆಲ್ಲ ಏನಂತಂದರೆ ಇವಳ ಮಕ್ಕಳು, ಕದ್ರುವಿನ ಮಕ್ಕಳು. ಮತ್ತು ಈ ವಿನುತೆಯ ಮಕ್ಕಳು ಏನಂತಂದ್ರೆ ಈ ಪಕ್ಷಿ ಕುಲ ಏನಿದೆ ಅದೆಲ್ಲ ವಿನುತೆಯ ಮಕ್ಕಳು ಅಂತ ಬರ್ತದೆ. ಅಂದರೆ ಹರಿವಂಶದಲ್ಲೂ ಇದೆ ಇದು. ಈ ವಿಷಯ ಮಹಾಭಾರತದಲ್ಲೂ ಬರ್ತದೆ, ಕೆಲವೊಂದು ಘಟನೆಗಳಲ್ಲಿ ಭಾಗವತದಲ್ಲಿ ಬರ್ತದೆ. ಒಂದಕ್ಕೊಂದು ಪುರಾಣಗಳ ಪೂರಕವಾಗಿ ಈ ವಿಷಯವನ್ನು ಹೇಳ್ತಾರೆ. ಆರುಡಿಕೆ ಯೋಗ್ಯನೆನಿಸೋ ಸೌಪರ್ಣಿ ಮೀರಿದ ಬಲಿಯಾಗಿ ಕಾದ್ರುವಿಗಳ ಕೈಯ ಅಂದರೆ ಒಂದು ಸಾರಿ ಇವರಿಬ್ಬರು ವಿನುತಾ ಮತ್ತು ಕದ್ರು ಏನಂತಂದರೆ ಉಚ್ಚ ಶ್ರೇಯಸ್ಸು, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರ ಮಥನದಲ್ಲಿ ಬಂದಂತಹ ಒಂದು ಅಶ್ವವನ್ನು ನೋಡ್ತಾರೆ. ಆ ಅಶ್ವ ಏನು ಅಂತಂದರೆ ಅದು ತುಂಬ ಏನಂತಾರೆ ಬಿಳುಪಾಗಿದ್ದದು. ಅದು ಎಲ್ಲೂ ಕಪ್ಪು ಇಲ್ಲ. ಅದು ಆರಾಮವಾಗಿ ಅದು ಸಂಚಾರ ಮಾಡ್ತಾ ಓಡಾಡಿಕೊಂಡು ಇರ್ತದೆ. ಅದನ್ನು ಇಬ್ಬರು ನೋಡಿ, ಇಬ್ಬರು ಅಕ್ಕ ತಂಗಿಯರೇ, ಅವರು ಇಬ್ಬರು ಏನಂತಂದರೆ ಒಂದು ಪಂಥ ಹೂಡ್ತಾರೆ. ಪಂಥ ಹೂಡಿ ಏನು ಹೇಳ್ತಾರೆ ಅಂತಂದರೆ ಇದೆಲ್ಲ ಭಗವಂತ ನಿಮಿತ್ತ, ಇದು ಪ್ರಾರಬ್ಧ ಅನ್ನೋದು ಇಲ್ಲಿ ಕೂಡ ನಮಗೆ ಮೊದಲು ಅದನ್ನು ಅಂದ್ಕೊಂಡೇ ನಾವು ಮುಂದಕ್ಕೆ ಹೋಗಬೇಕು. ಏನಾಗ್ತದೆ ಅಂತಂದರೆ ಅವನ ಸಂಕಲ್ಪಕ್ಕೆ ಇತ್ತು. ಕದ್ರು ಮತ್ತು ವಿನುತಾ ಅದರ ಬಗ್ಗೆ ಪಂಥ ಹೂಡಿ ಅದು ಬಿಳುಪಾಗಿದೆ ಅಂತ ಎಲ್ಲ ಬಿಳುಪಾಗಿದೆ ಅಂತ ವಿನುತಾ ಹೇಳ್ತಾಳೆ. ಅದು ನಿಜವಾಗಿದ್ದೇ ಇರ್ತದೆ. ಆದರೆ ಕದ್ರು ಏನು ಹೇಳ್ತಾಳೆ, ಇಲ್ಲ ಅದು ಬಾಲದಲ್ಲಿ ಕಪ್ಪಾಗಿದೆ ಅಂತ ಹೇಳ್ತಾಳೆ. ಬಾಲದಲ್ಲಿ ಕಪ್ಪು ಉಂಟು, ಇಲ್ಲ ಅದು ಕಪ್ಪು ಇಲ್ಲ ಅಂತ ಹೇಳಿದರೆ ಸರಿ, ಹಾಗಾದರೆ ನಾವು ಇದನ್ನು ನೋಡೋಣ ಅಂತಂದು ಇಬ್ಬರು ಕೂಡ ಪಂಥ ಹೂಡಿ ಅಕ್ಕ ತಂಗಿಯರ ಒಂದು ಪಂಥದಲ್ಲಿ ಏನಂತಂದರೆ ಇಲ್ಲಿ ಗರುಡ ದೇವರು ಬಲಿಯಾದರು ಅಂತ ಹೇಳ್ತಾ ಇದ್ದಾರೆ. ಕಾದ್ರುವೆಗಳ ಕೈಯ ಘೋರ ಬನ್ನಬೆಟ್ಟ. ಕಾದ್ರುವೆ ಅಂತಂದರೆ ಸರ್ಪಕುಲ. ಎಲ್ಲ ಸರ್ಪಕುಲಗಳ ಇದರಿಂದ ಏನಾಗ್ತದೆ ಅಂತಂದರೆ, ಹಾಗಾದರೆ ಪಂಥ ಏನು ಅಂತಂದರೆ ಯಾರು ಸೋಲ್ತಾರೋ, ಯಾರ ಮಾತು ಸತ್ಯ ಆಗ್ತದೋ, ಅವರು ಯಾರು ಸೋಲು ಉಣ್ತಾರೋ ಈ ಪಂಥದಲ್ಲಿ ಅವರೇನಂತಂದ್ರೆ ದಾಸಿಯಾಗಿ ಇರಬೇಕು, ಅವರಿಗೆ ಇವರು ದಾಸಿ ಆಗಬೇಕು, ಅವ್ರ ಮಾತು ಕೇಳ್ಕೊಂಡು ಇರಬೇಕು ಅಂತ, ದಾಸತ್ವವನ್ನು ವಹಿಸಬೇಕು ಅವ್ರದ್ದು ಅಂತ ಒಂದು ಷರತ್ತು ಹಾಕ್ಕೊಂಡಿರ್ತಾರೆ. ಇವಳಿಗೆ ವಿನುತೆಗೆ ಸರಿಯಾಗಿದ್ದೇ ಹೇಳಿರ್ತಾಳೆ, ಪಾಪ ಅವಳದೇನು ತಪ್ಪು ಇರಲ್ಲ. ಆದರೆ ಕದ್ರು ಏನು ಉಪಾಯ ಮಾಡ್ತಾಳೆ ಅಂತಂದರೆ ಅದು ಗೊತ್ತು, ಅವಳಿಗೂ ಕೂಡ ಗೊತ್ತು ಅದು ಬಿಳಿ ಇದು ಅಂತ. ಆದರೆ ಸವತಿ ಮಾತು ಸರಿಯಾಗಿ ಇಲ್ಲಿ ತಮ್ಮಲ್ಲಿ ಒಬ್ರಿಗೊಬ್ಬರಲ್ಲಿ ಬಂದು ಅವಳು ಏನು ಮಾಡ್ತಾಳೆ ಅಂತಂದರೆ ಅದು ತನ್ನ ಮಕ್ಕಳಿಗೆ ಸರ್ಪಗಳಿಗೆ ಹೇಳ್ತಾಳೆ, ಯಾರು ಆ ಉಚ್ಚಶ್ರೇಯಸ್ಸನ್ನು ಅನ್ನುವ ಕುದುರೆಯ ಬಾಲಕ್ಕೆ ಹೋಗಿ ಸುತ್ತಕೊಂಡು ನೀವು ಕಪ್ಪು ರೂಪವನ್ನು ತೋರಿಸ್ರಿ ಅಂತ ನಾಗಗಳಿಗೆ ಹೇಳ್ತಾಳೆ. ಅದು ಕೆಲವು ನಾಗಗಳು ಇಷ್ಟಪಡಲ್ಲ, ಕೆಲವು ನಾಗಗಳು ಏನಂತಂದರೆ ಸರಿ ಅಂತ ಹೋಗ್ತವೆ. ಇದರಲ್ಲಿ ಕೆಲವು ನಾಗಗಳಲ್ಲಿ ಶೇಷ ಕೂಡ ಇಷ್ಟಪಡಲ್ಲ, ಅದು ಸುಳ್ಳಾಗುತ್ತೆ, ತಪ್ಪಾಗುತ್ತೆ, ನಾನು ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಅದು ಶೇಷ ಮಾತ್ರ ದೊಡ್ಡವನು. ಅವನಾದ ನಂತರ ಏನಂತಂದ್ರೆ ನಾವು ನೋಡ್ತೀವಿ ಅನಂತ, ವಾಸುಕಿ, ಶೇಷ, ಸಾಕಷ್ಟು ಶಂಖಚೂಡ, ಹೀಗೆ ದೇವದತ್ತ, ಪ್ರತಿಯೊಂದು 8 ಸರ್ಪಗಳ ಕುಲಗಳ ಇವು ಅವು ನಾಗಗಳಂತ ಕರೀತಾರೆ. ಚಿಕ್ಕ ಚಿಕ್ಕ ನಾಗಗಳು ಸರಿ, ಹಾಗಾದರೆ ಇನ್ನು ಅಮ್ಮನ ಕೋಪಕ್ಕೆ ಬಲಿಯಾಗೋದಕ್ಕಿಂತ ಏನಂತಂದರೆ ನಾವು ಸುತ್ಕೋಬೇಕು, ಇನ್ನು ಅಮ್ಮ ಸಿಟ್ಟಿಗೆ ಇರ್ತಾಳೆ ಅನ್ನೋ ದೃಷ್ಟಿಯಿಂದ ಅವು ಹೋಗಿ ಅದಕ್ಕೆ ಅವಳೇನು ಶಾಪ ಕೊಡ್ತಾಳೆ ಕದ್ರು ಅಂತಂದರೆ, ಜನ್ಮೇಜಯ ಮಾಡುವಂಥ ಮುಂದೆ ಸರ್ಪಯಾಗದಲ್ಲಿ ನೀವೆಲ್ಲ ನಾಶ ಆಗಿ ಹೋಗ್ರಿ ಅಂತ ಏನಂದರೆ ಸರ್ಪಕುಲಗಳಿಗೆ ತನ್ನ ಮಕ್ಕಳಿಗೆ ತಾನೇ ಒಂದು ಶಾಪ ಕೊಡೋದು ಕದ್ರುವಿನ ಕೈಯಿಂದ ಆಗ್ತದೆ. ಆದರೆ ವಿನುತೆ ಏನು ಮಾಡ್ತಾಳೆ, ವಿನುತೆ ಏನು ಅಂತಂದರೆ ಅಲ್ಲಿ ಹೋಗಿ ನೋಡೋದರಲ್ಲಿ ಕೆಲವು ನಾಗಗಳು ಅದನ್ನು ಸುತ್ತಕೊಂಡು ಅದು ಕಂಡಾಗ ವಿನುತೆ ಏನಾಯಿತು, ಅನಿವಾರ್ಯವಾಗಿ ವಿನುತೆ ಏನಂತಂದ್ರೆ ದಾಸಿಯಾಗಿ ಅವಳಿಗೆ ಇರಬೇಕಾಯಿತು. ಇದನ್ನೇನಂತಂದ್ರೆ ಇವಾಗ ಗರುಡ ಏನು ಮಾಡಬೇಕು, ತಾಯಿ ದಾಸಿ ಆದಮೇಲೆ ತಾನು ಕೂಡ ಬನ್ನಭಟ್ಟ ಅಂತ ಹೇಳ್ತಾರೆ. ಬನ್ನಭಟ್ಟ ಅಂತಂದರೆ ತೊಂದರೆಗೀಡಾದ ಗರುಡ. ಯಾಕಂತಂದರೆ ತಾಯಿ ದಾಸಿ ಆದದ್ದಕ್ಕೆ ಏನಂತಂದರೆ ಅವಳಿಗೆ ಏನು ಮಾತ್ಸರ್ಯದ ಜೊತೆಗೆ ಗರುಡನನ್ನು
ಸರ್ಪ ಸಂಕುಲದ ಇದು ಪಕ್ಷಿ ಸಂಕುಲದಲ್ಲಿ ದೊಡ್ಡವನು, ಭಗವಂತನ ಆರೂಢನಾಗಿ ಓಡಾಡ್ತಾನೆ, ಆ ದೃಷ್ಟಿಯಿಂದ ಅವನು ಶ್ರೇಷ್ಠ ಅನ್ನಿಸ್ಕೊಳ್ತಾನೆ, ಸವತಿ ಪುತ್ರ. ಈ ಒಂದು ದೃಷ್ಟಿಯಿಂದ ಕೂಡ ಕದ್ರುವಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಲಿಂದ ಈ ರೀತಿ ಮಾಡಿದ್ಲು ಅಂತ ಹೇಳ್ತಾರೆ. ಯದ್ಯಪಿ ಇದೆಲ್ಲ ಪ್ರಾರಬ್ಧ ಕರ್ಮ ಮೀರಿದ ಬಲಿಯಾಗಿ ಕಾದ್ರುವಿಗಳ ಕೈಯ ಘೋರ ಬನ್ನ ಬಟ್ಟ ಜನನಿ ನಿಮಿತ್ತ. ನೋಡಿ, ತಂಪಾಡಿಗೆ ತಾವು ಇದ್ದರೆ ಯಾವುದೂ ಇರ್ತಿರಲಿಲ್ಲ. ತಾಯಿಯ ಒಂದು ನಿಯಮ ನಿಮಿತ್ತ ಮಾಡಿಕೊಂಡು ಸ್ವಾಮಿ ಏನಂತಂದರೆ ಗರುಡನಿಗೆ ಕೂಡ ಸ್ವಲ್ಪ ಕಷ್ಟವನ್ನು ಕೊಟ್ಟ ಅಂತ ಹೇಳ್ತಾರೆ. ಘೋರ ಬನ್ನ ಬಟ್ಟ ಅಂದರೆ ಮೊದಲು ಏನಿತ್ತು, ಎಲ್ಲ ಸರ್ಪಗಳ ನಮಗೆಲ್ಲ ಗೊತ್ತು, ಗರುಡನ ಒಂದು ಆಹಾರ ಹಾವು ಅಥವಾ ಅವೇ ಸರೀಸೃಪಗಳನ್ನು ತಿಂದೇ ಬದುಕೋದು ಪಕ್ಷಿಗಳು. ಆದರೆ ಇಲ್ಲಿ ಏನಂತಂದರೆ ಆಹಾರ ಸಿಗದೆ ಹೋಯಿತು ಅಂತ ಕೂಡ ಹೇಳ್ತಾರೆ ಇಲ್ಲಿ. ಯಾಕಂದರೆ ಸರ್ಪ ಯಾಗದಲ್ಲಿ ಅವು ನಾಶ ಆಗ್ತಾ ಹೋಯಿತು, ನಾಶಕ್ಕಾಯ್ತು. ಮತ್ತು ಇಲ್ಲಿ ಹೇಳ್ತಾರೆ, ಮತ್ತು ಅದ್ರ ಜೊತೆಗೆ ಈ ಸರ್ಪಕುಲ ನಾಶ ಆದರೂ ಕೂಡ ವಾರುಣಿಪತಿಯಾದ ಬಲರಾಮನು ದುರುಳ ಕೌರವಪತಿ ಪಕ್ಷ ವಹಿಸಿ ಸಜ್ಜನರಿಂದ ಮಾರು ಮಾತನ್ನು ನುಡಿಸಿಕೊಂಡನು ಸಭೆಯಲ್ಲಿ. ವಾರುಣಿಪತಿಯನ್ನು ಸೌಪರ್ಣಿಪತಿಯ ವಿಷಯ ಈ ರೀತಿ ಆಯಿತು, ತಾಯಿಯಿಂದ ಅವನು ತೊಂದರೆಗೀಡಾದ, ತಾಯಿಯ ಒಂದು ಷರತ್ತಿನಿಂದ ಅಂತ ಹೇಳಿದರು. ಆಮೇಲೆ ಇಲ್ಲಿ ಮತ್ತು ಅಮೃತ ತರಲಿಕ್ಕಾಗೇ ಹೋಗೋದು ಅಂತಲೂ ಒಂದು ನಿಮಿತ್ತ ಇರ್ತದೆ. ಆ ಅಮೃತಕ್ಕಾಗಿ ಕೂಡ ಗರುಡ ದೇವರು ತರಲಿಕ್ಕೆ ಹೋಗಿದ್ದಾಗ ಕೂಡ ಅದು ಬನ್ನ ಬಡ್ತಾನೆ ಅಂತ ಹೇಳಿದರು. ಒಟ್ಟಾರೆ ಇಲ್ಲಿ ಇನ್ನೊಂದು ವಿಷಯ ನಮ್ಗೆ ಹೇಳ್ತಾರೆ, ವಾರುಣಿಪತಿಯಾದ ಬಲರಾಮ ಅಂದರೆ ಶೇಷದೇವರು. ಇಲ್ಲಿ ಶೇಷದೇವ್ರಿಗೆ ಕೂಡ ನಾವೆಲ್ಲ ನೋಡಿದ್ವಿ, ಎಲ್ಲ ಸರ್ಪಗಳು ಕೂಡ ಇದಾದಾಗ ಇವರೆಲ್ಲ ನಾವು ಅದರಲ್ಲಿ ಏನು ಹೇಳ್ತಾರೆ, ನಾವು ಆ ತಾಯಿ ಮಾತು ಒಪ್ಪಲ್ಲಲ್ಲ, ಅಂಥ ಶೇಷರಿಗೆ ಕೂಡ ಶಾಪ ಇರುತ್ತೆ. ಈ ಶಾಪ ವಿಮೋಚನೆಯನ್ನು ಮುಂದೆ ನಾವು ನೋಡ್ತೀವಿ, ಕತೆ ಬರ್ತದೆ. ಯಾರು ಅಂತಂದರೆ ಇಬ್ಬರು ಜರತ್ಕಾರು ಅಂತ ಪತಿ ಪತ್ನಿಯರ ಹೆಸರು ಇಬ್ಬರದು ಒಂದೇ. ಆ ಜರತ್ಕಾರುವಿನ ದಂಪತಿಗಳ ಮಗನಾದ ಆಸ್ತಿಕ್ಯ ಅನ್ನುವನು ಇವರಿಗೆ, ಅಂದರೆ ಅವನು ಒಂಥರ ಸೋದರ ಮಾವರ ಕೈಯಲ್ಲಿ ಬೆಳೆದದಕ್ಕೆ ಆಸ್ತಿಕ್ಯ ಅನ್ನುವನೇನಂತಂದರೆ ಈ ಎಲ್ಲ ಸರ್ಪಕುಲಗಳನ್ನು ಸಂರಕ್ಷಣೆ ಮಾಡಿದ ಅಂತ. ಅನೇಕ ದುಷ್ಟ ಸರ್ಪಗಳು ಆಗಲೇ ಹೋಗಿ ಸರ್ಪಯಾಗದಲ್ಲಿ ಬಿದ್ದು ಸತ್ತು ಹೋಗಿಬಿಟ್ಟಿರ್ತವೆ. ಇದೆಲ್ಲ ಪ್ರಾರಬ್ಧಗಳ ನಿಮಿತ್ತ. ಆದರೆ ಇವ್ರನ್ನೆಲ್ಲ ಸೋದರ ಮಾವಂದರಾದ ಈ ವಾರುಣಿಪತಿಯಾದ ಶೇಷ ಇವ್ರನ್ನೆಲ್ಲ ಏನಂತಂದ್ರೆ ಇವರೇನೆ ಅಂದರೆ ಆಸ್ತಿಕ್ಯ ಉಳಿಸುತ್ತಾನೆ ಅಂತ ಹೇಳ್ತಾರೆ. ಈ ವಾರುಣಿಪತಿಯಾದ ಬಲರಾಮನು ಅಂದರೆ ಮುಂದೆ ದ್ವಾಪರದಲ್ಲಿ ಕೃಷ್ಣನ ಅಣ್ಣನಾಗಿ ಹುಟ್ಟಿದಂಥ ಬಲರಾಮ ಏನು ಮಾಡ್ತಾನೆ, ದುರ್ಯೋಧನನ ಗುರುವಾಗಿ ಅವನಿಗೆ ಅವರ ಪಕ್ಷ ವಹಿಸಿ. ನಮಗೆಲ್ಲ ಗೊತ್ತು, ಕೌರವರು, ಪಾಂಡವರು, ಯಾದವರು ಇವರೆಲ್ಲ ಏನಂತಂದ್ರೆ ಬಂಧು ವರ್ಗದವರು, ಏನಂದ್ರೆ ದಾಯಾದಿಗಳು. ಅವನ್ನ ನಾವು ನೋಡಿದಾಗ ಇವನೇನು ಮಾಡ್ತಾನೆ, ಸಂಬಂಧಿಕರು ಅನ್ನೋ ದೃಷ್ಟಿಯಿಂದ ಏನಂತಂದ್ರೆ ಬಲರಾಮ ಏನು ಮಾಡ್ತಾನೆ, ದುರ್ಯೋಧನನ ಪಕ್ಷ ವಹಿಸಿಬಿಟ್ಟಿರ್ತಾನೆ. ಕೌರವಪತಿ ಪಕ್ಷ ವಹಿಸಿ ಸಜ್ಜನರಿಂದ ಮಾರು ಮಾತನ್ನು ನುಡಿಸಿಕೊಂಡನು ಸಭೆಯಲ್ಲಿ. ಆವಾಗ ಎಲ್ಲ ಸಜ್ಜನರು ನೆರೆದಂಥ ಸಭೆಯಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆವಾಗ ನಾವು ನೋಡಿದರೆ ಮಾರು ಮಾತನು ಅಂತಂದರೆ ದುರ್ಯೋಧನನ ಪಕ್ಷ ವಹಿಸೋದಕ್ಕೆ ಕೃಷ್ಣನ ಒಂದು ಅವಕೃಪೆಯೂ ಅಲ್ಲಿ ಆಗ್ತದೆ. ಯಾಕಂದರೆ ದುರ್ಜನರ ಸಹವಾಸ ಮಾಡಿದದಕ್ಕೆ ಕೃಷ್ಣನ ಅವಕೃಪೆಯೂ ಆಗ್ತದೆ. ಆ ದೃಷ್ಟಿಯಿಂದ ಮಾರು ಮಾತನಂತಂದರೆ ಹೀಯಾಳಿಸಿ ಅವನಿಗೆ ಅವಮಾನ ಮಾಡ್ತಾರೆ ಸಭೆಯಲ್ಲಿ ಅಂತ ಹೇಳ್ತಾರೆ ಇಲ್ಲಿ ದಾಸರಾಯರು. ಆ ನಿಮಿತ್ತ ಮಾಡಿಕೊಂಡೇ ಈ ಕೌರವ ಪಾಂಡವರ ಯುದ್ಧದ ಪ್ರಸಂಗದಲ್ಲಿ ಮಹಾಭಾರತ ಯುದ್ಧ ನಡೆದಾಗ ತೀರ್ಥಯಾತ್ರೆಗೆ ಅಂತ ಬಲರಾಮ ಹೊರಟು ಹೋಗಿಬಿಟ್ಟ ಅಂತಂದು ಹೇಳ್ತಾ ಮುಂದಿನ ಈ ಸಾಲುಗಳನ್ನು ಮುಂದಿನ ಇದರಲ್ಲಿ ಅರ್ಥಚಿಂತನೆ ಮಾಡೋಣ ಅಂತ ಹೇಳ್ತಾ, ಯದ್ಯಪಿ ಭಗವಂತ ಪ್ರಾರಬ್ಧ ಅನ್ನೋದು ಯಾರಿಗೂ ಬಿಟ್ಟಿಲ್ಲ, ಇನ್ನು ನನ್ನಂಥವ್ರ ಗತಿ ಏನು ಅನ್ನೋದನ್ನು ದಾಸರಾಯರ ಮಾತಾಗಿದೆ. ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶೇಷದಾಸ ಗೃಹಾಂತರ್ಗತ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ.